ಇದಕ್ಕೂ ಮುಂಚೆ ಹಲವಾರು ಸಿನಿಮಾದಲ್ಲಿ ವಿಭಿನ್ನ ಪಾತ್ರಗಳನ್ನ ಅಭಿನಯಿಸಿದ್ದೀರಾ. ಆದ್ರೆ ಎಲ್ಲೋ ಒಂದ್ ಕಡೆ ಮ್ಯಾಕ್ಸ್ ಎಲ್ರಿಗೂ ಒಂದ್ ರೀತಿ ಕ್ಯಾಚ್ ಆಗ್ಬಿಡ್ತು ನಿಮ್ಮ ಪಾತ್ರ. ಯಾಕಂದ್ರೆ ಸಬ್ಜೆಕ್ಟೇ ಆಗಿದೆ. ಅದರಲ್ಲಿರೋ ಎಲ್ಲಾ ಪಾತ್ರಗಳು ಗುರುತಿಸ್ಕೊಂಡಿದೆ. ಆಕ್ಚುಲಿ UI ಸಿನಿಮಾ ಕೂಡ ರಿಲೀಸ್ ಆಯ್ತು. ಅದಾದ್ಮೇಲೆ ಒಂದ್ 5 ದಿನ ಗ್ಯಾಪ್ ಅಲ್ಲಿ ನಿಮ್ಮ ಸಿನಿಮಾ ಬಂತು. ಆಡಿಯನ್ಸ್ ಆಲ್ಮೋಸ್ಟ್ ಈ ಕಡೆ ಟರ್ನ್ ಆಗ್ಬಿಟ್ರು ಅನ್ನುವಂತ ಒಂದು ಮಾತು ಕನ್ನಡ ಚಿತ್ರರಂಗದಲ್ಲಿ ಕೇಳಿ ಬರ್ತಾ ಇದೆ. ನಾನು UAE 5 days ಬಿಫೋರ್ UAE ನೋಡಿದ್ದೆ. ನಾನು ಉಪ್ಪಿ ಸರ್ ಫ್ಯಾನ್. UAE ತುಂಬಾ ಚೆನ್ನಾಗಿದೆ. ತುಂಬಾ ಬುದ್ಧಿವಂತಿಕೆಯಿಂದ ಮಾಡಿರ್ತಕ್ಕಂಥ ಸ್ಕ್ರೀನ್ ಪ್ಲೇ. ನಿಮ್ಮ ಪಾತ್ರನ ಏನಾದ್ರೂ ಸ್ವಾಪ್ ಮಾಡ್ಕೋತೀನಿ ಅನ್ನೋದಾದ್ರೆ ಮ್ಯಾಕ್ಸ್ ಅಲ್ಲಿ ಯಾರ್ ಪಾತ್ರ? ನಾನು ಯಾರ ಜೊತೆ ಸ್ವಾಪ್ ಮಾಡ್ಕೊಳ್ಳಲ್ಲ. ಯಾಕಂದ್ರೆ ನಂದು ಎಲ್ಲರೂ ಅದೇ ಕಸವಾಗಿ ನಿಂದು ಸ್ಪೆಷಲ್ ಆಗಿದೆ ಅಂತಂದ್ರೆ ಮತ್ತೆ ನಾನು ಯಾಕೆ ಸ್ವಾಪ್ ಮಾಡ್ಕೊಳ್ಳಿ? ಸ್ವಾಪ್ ಮಾಡ್ಕೊಳ್ಳೋದಿಲ್ಲ, ಮಾಡ್ಕೊಳ್ಳೋಕ್ಕೂ ಬಿಡಲ್ಲ ಯಾರಿಗೂ. ಡಿಸೆಂಬರ್ ನಲ್ಲಿ ರಿಲೀಸ್ ಆದ ಸಿನಿಮಾಗಳೆಲ್ಲ ಸೂಪರ್ ಡೂಪರ್ ಹಿಟ್ ಅಂತಾರೆ. ಪದೇ ಪದೇ ಅದು ಕನ್ನಡ ಚಿತ್ರರಂಗದಲ್ಲಿ ಸಾಬೀತಾಗ್ತಿದೆ. ಅದಕ್ಕೆ ಬೆಸ್ಟ್ ಅಂತ ಹೇಳಿದ್ರೆ ಕಳೆದ ವರ್ಷ 2024ರಲ್ಲಿ ಮ್ಯಾಕ್ಸ್ ಸಿನಿಮಾ ಡಿಸೆಂಬರ್ 25ರಂದು ರಿಲೀಸ್ ಆಯಿತು. ಇನ್ನು ಆ ಸಿನಿಮಾದಲ್ಲಿ ಹೆಚ್ಚಾಗಿ ಸದ್ದು ಮಾಡಿದಂತಹ ಸುದೀಪ್ ಸರ್ ಖಂಡಿತವಾಗ್ಲೂ ಇರ್ತಾರೆ. ಆದರೆ ಅವ್ರು ಇದ್ದ ಕಡೆ ಒಂದಷ್ಟು ಫ್ರೇಮ್ ಕೂಡ ಕಲಾವಿದರು ಕೊಡ್ತಾರೆ. ವಿಜಯ್ ಚಂಡೂರ್ ಸರ್ ಅವರ ಪಾತ್ರ ಬಹಳಷ್ಟು ಗಮನ ಸೆಳೀತು. ಥಿಯೇಟ್ರಲ್ಲಿ ಎಲ್ಲರೂ ವಿಸಿಲ್ ಹಾಕ್ತಾ ಇದ್ರು ಅವರ ಪಾತ್ರವನ್ನು ನೋಡಿ. ಸದ್ಯಕ್ಕೆ ವಿಜಯ್ ಸರ್ ಒಟ್ಟಿಗೆ ಇವತ್ತಿದ್ದಾರೆ. ಒಂದಷ್ಟು ಅವರ ಹೊಸ ವರ್ಷ ಶುಭಾರಂಭ ಕೂಡ ಮಾಡಿರುವಂಥದ್ದು, ಒಂದಷ್ಟು ಪ್ರಾಜೆಕ್ಟ್ ಸಹ ಅವ್ರ ಕೈಯಲ್ಲಿರುವಂಥದ್ದು. ಅವ್ರ ಹೆಚ್ಚಿನ ಅಪ್ಡೇಟ್ಸ್ ನಾವಿವತ್ತು ಕೇಳೋಣ. ಸರ್ ನಮಸ್ತೆ. ಹೇಗಿದೆ ಸರ್ ಹೊಸ ವರ್ಷ, ಹೇಗೆ ನಡೀತಾ ಇದೆ ನಿಮಗೆ? ತುಂಬ ಚೆನ್ನಾಗಿ ನಡೀತಾ ಇದೆ ಮೇಡಮ್. ಮ್ಯಾಕ್ಸಿಂದ ಒಂದಷ್ಟು ಸಿನಿಮಾಗಳು ಅದರಲ್ಲಿರೋ ಪಾತ್ರವನ್ನು ನೋಡಿ ವಿಜಯ್ ಹೀಗೂ ಮಾಡಬಲ್ಲ ಅಂತ ಗುರುತಿಸ್ಕೊಂಡು ಒಂದಷ್ಟು ಪಾತ್ರಗಳು ಬರ್ತಾ ಇವೆ. ಸೊ ತುಂಬ ಚಾಲೆಂಜಿಂಗ್ ಕ್ಯಾರೆಕ್ಟರ್ಸ್ ಬರ್ತಾ ಇದೆ. ಥ್ಯಾಂಕ್ಸ್ ಟು ಸುದೀಪ್ ಸರ್ ಆ್ಯಂಡ್ ವಿಜಯ್ ಕಾರ್ತಿಕೇಯ ಅಂತ ಹೇಳ್ತೀನಿ. ಇದಕ್ಕೂ ಮುಂಚೆ ಹಲವಾರು ಸಿನಿಮಾದಲ್ಲಿ ವಿಭಿನ್ನ ಪಾತ್ರಗಳನ್ನ ಅಭಿನಯಿಸಿದ್ದೀರಾ. ಆದರೆ ಎಲ್ಲೋ ಒಂದು ಕಡೆ ಮ್ಯಾಕ್ಸ್ ಎಲ್ರಿಗೂ ಒಂದು ರೀತಿ ಕ್ಯಾಚ್ ಆಗಿಬಿಡ್ತು ನಿಮ್ಮ ಪಾತ್ರ. ಯಾಕಂದರೆ ಇದ್ದಷ್ಟು ತಾರಾ ಬಳಗ ಒಂದಷ್ಟು ಜನ ಇರಬಹುದು, ಆದರೂ ಒಂದೇ ರಾತ್ರಿನಲ್ಲಿ ಈ ರೀತಿ ಇಷ್ಟೊಂದು ಹೈಲೈಟ್ ಆಯ್ತಾ ಸಿನಿಮಾ ಅನ್ನೋವಂಥದ್ದು? ಹೌದು ಮೇಡಮ್. ಯಾಕಂದರೆ ಸಬ್ಜೆಕ್ಟೇ ಆಗಿದೆ. ಅದರಲ್ಲಿರೋ ಎಲ್ಲ ಪಾತ್ರಗಳು ಗುರುತಿಸ್ಕೊಂಡಿದೆ. ಆ್ಯಕ್ಚುಲಿ ಹೇಗೆ ಅಂದರೆ ಆ ಸ್ಕ್ರೀನ್ ಪ್ಲೇ ವಿಶೇಷತೆಯೇ ಅದು. ಎಷ್ಟು ಜನ ಇದ್ದಾರೋ ಅಷ್ಟು ಜನಕ್ಕೂ ಒಂದೊಂದು ಟ್ರ್ಯಾಕ್ ಇರುತ್ತೆ, ಒಂದೊಂದು ಸ್ಟೋರಿ ಇರುತ್ತೆ. ಅದಕ್ಕೆ ಆ ಸಿನಿಮಾ ಎಲ್ಲರಿಗೂ ಅಷ್ಟು ಹತ್ತಿರವಾಗಿರೋದು. ಆಮೇಲೆ ಇನ್ನು ಸುದೀಪ್ ಸರ್ ಹೇಳಬೇಕಾ, ಅವರ ಗೆಟಪ್ಪು, ಅವರ ಮ್ಯಾನರಿಸಮ್ಮು, ಆಮೇಲೆ ಆ ಕ್ಯಾರೆಕ್ಟರೈಸೇಷನ್ ಡಿಸೈನ್ ಮಾಡಿರೋ ವಿಧಾನ, ಆಮೇಲೆ ಅವರ ಡೈಲಾಗ್ ಡೆಲಿವರಿ, ಆ ಮಾಸ್ ಲುಕ್ಕು. ಇಲ್ಲ, ಸಿನಿಮಾನ ಒನ್ ಮ್ಯಾನ್ ಶೋ. ಆ್ಯಕ್ಚುಲಿ ಅವರೇ ಸಿನಿಮಾನ ಎತ್ಕೊಂಡು ಹೋಗಿರೋದು. ಅದರಲ್ಲಿ ಸಪೋರ್ಟಿಂಗ್ ಆಗಿ ನಾವೆಲ್ಲ ಇದ್ದೀವಷ್ಟೇ. ಬಟ್ ನಮಗೂ ಸೂಕ್ತವಾದ ಪಾತ್ರಗಳು ಸಿಕ್ಕಿದೆ. ಅದನ್ನು ಸೂಕ್ತವಾಗಿ ಅಭಿನಯಿಸೋದಕ್ಕೆ ಸ್ಪೇಸು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆ ಸಿನಿಮಾ ನಿಜವೂ ಒಬ್ಬರು ಸಕ್ಸಸ್ ಅಲ್ಲ, ಎಲ್ಲರ ಸಕ್ಸಸ್. ಸಿನಿಮಾದಲ್ಲಿ ಆ ಒಂದು ಕ್ಯಾರೆಕ್ಟರ್ ಇನ್ವಾಲ್ವ್ ಆದ್ರೆ ಎಲ್ಲರೂ ನಿಮ್ಮನ್ನು ನಂಬಿದ್ರು, ನೀವೇ ಕೈ ಕೊಟ್ಬಿಟ್ರಲ್ಲ. ಇನ್ನೂ ಥಿಯೇಟ್ರಲ್ಲಿ ಓಡ್ತಾ ಇದೆ ಸಿನಿಮಾ. ನೀವು ಹಿಂಗೆಲ್ಲ ಕೇಳ್ಬಿಟ್ರೆ ಏನು ಹೇಳ. ಇನ್ನೂ ಸಿನಿಮಾ ಥಿಯೇಟ್ರಲ್ಲೇ ಓಡ್ತಾ ಇದೆ. ಅವ್ರು ಹೇಳಿದ್ದು ಏನು ಅನ್ನೋದನ್ನು ಕ್ಯೂರಿಯಸ್ ಆಗಿ ನೀವು ತಿಳ್ಕೋಬೇಕು ಅಂದರೆ ದಯವಿಟ್ಟು ಎಲ್ಲ ಮಲ್ಟಿಪ್ಲೆಕ್ಸು, ಸಿಂಗಲ್ ಥಿಯೇಟರ್ಸು ಕರ್ನಾಟಕ ರಾಜ್ಯಾದ್ಯಂತ ಇನ್ನೂ ಚೆನ್ನಾಗಿ ಓಡ್ತಾ ಇದೆ. ಎಲ್ಲ ಶೋಸೂ ಹೌಸ್ಫುಲ್ ಆಗ್ತಾಯಿದೆ. ದಯವಿಟ್ಟು ಯಾರ್ಯಾರು ನೋಡಿಲ್ಲ ಅವ್ರು ತಕ್ಷಣವೇ ನೋಡಿ. ನಿಜವಾಗ್ಲೂ ನಿಮ್ಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಒಳ್ಳೆ ಮಾಸ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಸಿನಿಮಾ. ಡೋಂಟ್ ಮಿಸ್. ಇನ್ನೊಂದು ಸರ್, UI ಸಿನಿಮಾ ಕೂಡ ರಿಲೀಸ್ ಆಯಿತು. ಅದಾದಮೇಲೆ ಒಂದು 5 ದಿನ ಗ್ಯಾಪಲ್ಲಿ ನಿಮ್ಮ ಸಿನಿಮಾ ಬಂತು. ಆಡಿಯನ್ಸ್ ಆಲ್ಮೋಸ್ಟ್ ಈ ಕಡೆ ಟರ್ನ್ ಆಗಿಬಿಟ್ರು ಅನ್ನುವಂಥ ಒಂದು ಮಾತು ಕನ್ನಡ ಚಿತ್ರರಂಗದಲ್ಲಿ ಕೇಳಿ ಬರ್ತಾ ಇತ್ತು. ಯಾಕಂದರೆ ಮ್ಯಾಕ್ಸ್ ಸಿನಿಮಾ ಮ್ಯಾಕ್ಸಿಮಮ್ಗಿಂತ ಹೆಚ್ಚಾಗಿ ಹಿಟ್ ಮಾಡ್ತು. ಇಲ್ಲ ಮೇಡಮ್, ಹಾಗೇನಿಲ್ಲ. ನಾನು 2 ಪಿಕ್ಚರ್ ನೋಡಿದ್ದೀನಿ. ನಂಗೆ 2 ಇಷ್ಟ ಆಯಿತು. ನಾನು UAE 5 days ಬಿಫೋರೇ UAE ನೋಡಿದ್ದೆ. ನಾನು ಉಪ್ಪಿ ಸರ್ ಫ್ಯಾನ್. UAE ತುಂಬ ಚೆನ್ನಾಗಿದೆ. ತುಂಬ ಬುದ್ಧಿವಂತಿಕೆಯಿಂದ ಮಾಡಿರ್ತಕ್ಕಂಥ ಸ್ಕ್ರೀನ್ ಪ್ಲೇ. ಹಾಗೆ ಮ್ಯಾಕ್ಸು ಬಂತು. ಮ್ಯಾಕ್ಸು ಚೆನ್ನಾಗಿದೆ. ಇದು ಹೇಗೆ ಅಂತಂದರೆ ಮೇಡಮ್, ಗೌರಿ ಹಬ್ಬ ಆದಮೇಲೆ ಗಣೇಶ ಹಬ್ಬ ಬರುತ್ತಲ್ಲ, 2 ಹಬ್ಬ ಭಾಳ ಮುಖ್ಯ ಅಂತೀವಲ್ಲ. ಎರಡು ಹಬ್ಬಕ್ಕೂ ಹೋಳಿಗೆನೂ ಮಾಡ್ತೀವಿ, ಸಿಹಿನೂ ತಿಂತೀವಿ, ಎಂಜಾಯ್ ಮಾಡ್ತೀವಲ್ಲ. ಅದೇ ಥರನೇ UAEಯಲ್ಲೂ ಎಂಜಾಯ್ ಮಾಡಿದ್ದೀವಿ, ಮ್ಯಾಕ್ಸಲ್ಲೂ ಎಂಜಾಯ್ ಮಾಡಿದ್ದೀವಿ. 2 ಚೆನ್ನಾಗಿ ಓಡ್ತಾ ಇದೆ. ಸ್ಟಿಲ್ 2 ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ. 2 ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ. ಬಟ್ ಕಂಪೇರ್ ಟು ಮಾಡಿದ್ರೆ ಮ್ಯಾಕ್ಸ್ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಆಡಿಯನ್ಸ್ ಲೆವೆಲ್ ತುಂಬ ಇದೆ, ಮತ್ತು ಪೀಕಲ್ಲಿದೆ. ಅಲ್ಲ, ಹಾಗೆ ಬರಲ್ಲ ಅದು. ನೋಡಿ, ಇವಾಗ 5 ದಿನದ ಮುಂಚೆ ಬಂದಿರೋದಲ್ವಾ, ಒಂದಷ್ಟು ಕ್ರೌಡು ಬಿಫೋರ್ 5 days ನೋಡಿಬಿಟ್ಟಿದ್ದಾರೆ. ಈಗ ಮ್ಯಾಕ್ಸ್ ನೋಡ್ತಿದ್ದಾರೆ ಅಷ್ಟೇ ಹೊರತಾಗಿ ಎಂಟರ್ಟೈನ್ಮೆಂಟ್ ಅನ್ನೋ ವಿಚಾರಕ್ಕೆ ಬಂದರೆ 2 ಎಂಟರ್ಟೈನ್ಮೆಂಟೇ. ಅಂದರೆ ಇದು ಈಸಿ ಪ್ರೆಸೆಂಟೇಷನ್. ಯಾವುದು ಮ್ಯಾಕ್ಸ್ ಬಂದು ಈಸಿ ಪ್ರೆಸೆಂಟೇಷನ್. ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ರೆ ಈಸಿ ಅದನ್ನ ನೋಡ್ತಾ ಇದ್ರೆ ಅರ್ಥ ಆಗ್ತಾ ಇರುತ್ತೆ. ಇದು ಸ್ವಲ್ಪ ಪಝಲ್. UAE ಸಿನಿಮಾ ಬಂದು ಸ್ವಲ್ಪ ಪಝಲ್. ಸೊ ಹಾಗಾಗಿ ಒಂಚೂರು ಮೈಂಡಲ್ಲೇ ಪರ್ಮಿಟೇಷನ್ ಕಾಂಬಿನೇಷನ್, ಇದು ಹಿಂಗೆ ಇರ್ಬೋದಾ, ಅದು ಹಂಗಿರ್ಬೋದಾ ಅಂತ ಯೋಚನೆ ಮಾಡ್ತಿರ್ತಾರೆ. ಬೇರೆ ಬೇರೆ ಜಾನರ್ ಆಗಿರೋದ್ರಿಂದ 2ಕ್ಕೂ ಅದರದೇ ಆದ ಮಹತ್ವ ಇದೆ. ಇಲ್ಲ, 2 ಚೆನ್ನಾಗಿ ಹೋಗ್ತಾ ಇದೆ. ಮ್ಯಾಕ್ಸ್ ಬಂದು ಬೇಗ ರೀಚ್ ಆಗ್ತಿದೆ, ಎಲ್ಲ ಮೂಲೆ ಮೂಲೆಗೂ ರೀಚ್ ಆಗ್ತಾಯಿದೆ. ಸೊ ಹಾಗಾಗಿ ನೋಡಿ, ಈಗ ನನಗೂ ನನಗೆ ಯಾರೋ ಹಳಬ್ರು ಫ್ರೆಂಡ್ಸ್ ಎಲ್ಲ ಒಂದಷ್ಟು ಜನ ಟಚ್ಚಲ್ಲಿ ಇರಲಿಲ್ಲ.
ಅಂದರೆ ನಾನು ಬ್ಯುಸಿ ಇದ್ದಿದ್ದರಿಂದ ಅವರು ನಂಗೆ ಕಾಲ್ ಮಾಡಿರಲಿಲ್ಲ. ಅವರೆಲ್ಲನೂ ಫೋನ್ ಮಾಡಿ ಮ್ಯಾಕ್ಸ್ ನೋಡಿದ್ವಿ ಅಲ್ಲಿಗೆ ಮೂಲೆ ಮೂಲೆಗೂ ರೀಚ್ ಆಗ್ತಾಯಿದೆ. ಡಿಸ್ಟಿಕ್ ಲೆವೆಲ್ಲು, ತಾಲೂಕ್ ಲೆವೆಲ್, ಡಿಸ್ಟಿಕ್ ಲೆವೆಲ್ ಬಿಡಿ, ಅದು ರಿಲೀಸ್ ಆಗುತ್ತೆ ಬಿಗಿನಿಂಗೆ. ತಾಲೂಕ್ ಲೆವೆಲ್ ಇದೆಯಲ್ಲ, ಆಮೇಲೆ ವಿಲೇಜ್ ಟೆಂಟ್ಗಳಿಗೆ ರೀಚ್ ಆಗೋದಿದೆಯಲ್ಲ, ಇದು ತುಂಬ ಚೆನ್ನಾಗಿದೆ ಅನ್ನೋ ನ್ಯೂಸ್ ಹೋದಾಗ ಮಾತ್ರನೇ ಸಾಧ್ಯ. ಒಳ್ಳೆ ಮೈಲೇಜ್ ಇದೆ. ನಿಮ್ಮ ಪಾತ್ರನ ಏನಾದರೂ ಸ್ವ್ಯಾಪ್ ಮಾಡ್ಕೋತೀನಿ ಅನ್ನೋದಾದರೆ ಮ್ಯಾಕ್ಸಲ್ಲಿ ಯಾರ ಪಾತ್ರ? ನಾನು ಯಾರ ಜೊತೆ ಸ್ವ್ಯಾಪ್ ಮಾಡ್ಕೊಳ್ಳಲ್ಲ, ಯಾಕಂದರೆ ನಂದು ಎಲ್ಲರೂ ಅದೇ ಕಸವಾಗಿ ನಿಂದು ಸ್ಪೆಷಲ್ ಆಗಿದೆ ಅಂತಂದ್ರೆ ಮತ್ತು ನಾನು ಯಾಕೆ ಸ್ವ್ಯಾಪ್ ಮಾಡ್ಕೊಳ್ಳಿ? ಸ್ವ್ಯಾಪ್ ಮಾಡ್ಕೊಳ್ಳೋದಿಲ್ಲ, ಮಾಡ್ಕೊಳ್ಳೋಕ್ಕೂ ಬಿಡಲ್ಲ ಯಾರಿಗೂ. ನಿಜವೂ ಭಾಳ ಚೆನ್ನಾಗಿದೆ. ನಾನು ಸಾಕಷ್ಟು ಪಾತ್ರಗಳು ಮಾಡಿದ್ದೀನಿ, ಬಟ್ ಅದರಲ್ಲಿ ಹ್ಯೂಮರ್ನ ಪ್ಯಾರಲಲ್ ಆಗಿ ತೊಗೊಂಡೋಗಿದ್ದೀನಿ. ಇದು ಹ್ಯೂಮರ್ ಅಂತ ಹೇಳಲಿಕ್ಕೆ ಬರಲ್ಲ, ಇದು ಎಮೋಷ್ನಲ್ ಕ್ಯಾರೆಕ್ಟರು. ನಾನು ಈ ಥರ ಮಾಡ್ತೀನಿ ಅಂದರೆ ಜನ ಯಾವ ಥರ ಯೋಚನೆ ಮಾಡ್ತಾರೆ ಅನ್ನೋ ಭಯನೂ ಇತ್ತು ನನಗೆ. ಅದನ್ನು ಡೈರೆಕ್ಟರು ತುಂಬ ಚೆನ್ನಾಗಿ ಬ್ಯಾಲೆನ್ಸ್ಡಾಗಿ ತೊಗೊಂಡೋಗಿದ್ದಾರೆ ನನ್ನ. ಈಗ ನೋಡಿ, ನೀವು ರೆಗ್ಯುಲರ್ ಸೀರಿಯಸ್ ಕ್ಯಾರೆಕ್ಟರ್ನ ಹಾಕಿದ್ರೆ ಅದ್ರ ಮೇಲೆ ಅನುಮಾನ ಬಂದುಬಿಡ್ಬೋದು. ಆ ಕ್ಯಾರೆಕ್ಟರ್ ಮೇಲೆ ಒಬ್ಬ ಕಮಿಡಿಯನ್ ಮಾಡಿದ್ರೆ ಅದ್ರ ಮೇಲೆ ಅನುಮಾನ ಬರಲ್ಲ ಅಂತಕ್ಕಂಥ ಸ್ಟ್ರಾಟಜಿನ ಏನೋ ಗೊತ್ತಿಲ್ಲ. ನಿಜವೂ ವರ್ಕೌಟ್ ಆಗಿದೆ. ಸಿನಿಮಾ ನೋಡಿ ಅದು ಏನು ಅಂತ. ಸಿನಿಮಾದಲ್ಲಿ ಇರೋದು ಇಬ್ಬರು ಹೆಣ್ಮಕ್ಳು, ಆ ಒಂದು ಪೊಲೀಸ್ ಕ್ಯಾರೆಕ್ಟರು ಅವ್ರಿಗೂ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಕ್ಯಾರೆಕ್ಟರ್ ಅಷ್ಟು ತೂಕವಾಗಿ ಕೊಟ್ಟಿರೋ ಅಂಥದ್ದು, ಅವ್ರಿಗೆ ಯಾವ ರೀತಿ ಆ್ಯಕ್ಟ್ ಆಗುತ್ತೆ ಆ ಸ್ಕ್ರೀನ್ ಮೇಲೆ ಅಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ಹೌದು, ಯಾಕಂದರೆ ಕತೆ ಹೋಗೋದೇ ಸುಕೃತ ವಾಗ್ಲೆ ಇಶ್ಯೂ ಇಂದ ಅಲ್ವಾ. ಅದರಲ್ಲಿ ಮೀನಾ ಅನ್ನೋ ಕ್ಯಾರೆಕ್ಟ್ರು, ಆ ಕ್ಯಾರೆಕ್ಟ್ರಿಗೆ ಏನು ಹರ್ಟ್ ಆಗುತ್ತೆ ಅದರ ಮೇಲೇ ಟ್ರಾವೆಲ್ ಆಗೋದು. ಅದು ನೀವು ನೋಡಿದಿರಲ್ಲ ಸಿನಿಮಾ. ಸೊ ಹಂಗಾಗಿ ಅವೆರಡಕ್ಕೂ ಮಹತ್ವ ಇದ್ದೇ ಇರುತ್ತೆ, ಕೊನೆ ತನಕ ಇರುತ್ತೆ. ಅವರು ಅಷ್ಟೇ. ಮತ್ತು ಇವರು ನಮ್ಮ ಸಂಯುಕ್ತ ಹೊರನಾಡು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರು, ಶಿ ಈಸ್ ರಿಯಲಿ ರಾಕ್ಷಸಿ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾಳೆ, ನಂಗೆ ಭಾಳ ಇಷ್ಟ ಆಕೆ. ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಇಬ್ಬರೂ ಅಷ್ಟೇ, ಸುಕೃತನೂ ಅಷ್ಟೇ, ಸಂಯುಕ್ತ. ಉಗ್ರಂ ಮಂಜು ಅವರಂತೂ ಅವ್ರ ಕ್ಯಾರೆಕ್ಟರ್ ಬಿಟ್ಟು ಬಂದೇ ಇಲ್ಲ ಅನ್ಸುತ್ತೆ ಸರ್. ಉಗ್ರಂ ಮಂಜು ಅವರು ಅಲ್ಲಿ ಪರ್ಫಾರ್ಮ್ ಮಾಡ್ತಿದ್ರೇ ನಮಗೆ ಖುಷಿ ಆಗ್ತಿತ್ತು, ಯಾಕಂದರೆ ಹೈಲಿ ಎನರ್ಜೆಟಿಕ್ಕು. ಉಗ್ರಂ ಮಂಜುವಿಂದ ಕಲಿದಿದ್ದು ತುಂಬ ಇದೆ, ನಾನು ತುಂಬ ಕಲ್ತಿದ್ದೀನಿ. ಯಾಕಂದರೆ ಆ ಟೈಮಿಂಗ್, ಆಮೇಲೆ ಸೆಟ್ಟಲ್ಲಿರೋ ಡಿಸಿಪ್ಲಿನ್ ಆಗಿರ್ಬೋದು, ಮತ್ತು ಇನ್ವಾಲ್ವ್ಮೆಂಟ್, ಕ್ಯಾರೆಕ್ಟರ್ ಇನ್ವಾಲ್ವ್ಮೆಂಟು. ಅವ್ರು ನೋಡಿ, ಅವ್ರ ಕ್ಯಾಮ್ರಾ ಅಲ್ಲಿದ್ರೂ ಸ್ಪೀಕರ್ ಇಲ್ಲ ಅಂದ್ರೆ ಕ್ಯಾಚ್ ಆಗುತ್ತೆ, ಅಂದರೆ ಅವ್ರ ವಾಯ್ಸ್ ಹಂಗಿರುತ್ತೆ. ಆಮೇಲೆ ಅಗ್ರೆಸಿವ್ ಕ್ಯಾರೆಕ್ಟ್ರು ಹಂಗೆ ಡಿಸೈನ್ ಆಗಿದೆ. ಹೆಂಗೆ ಕ್ಯಾರೆಕ್ಟ್ರನ್ನ ತೊಗೊತಾರೆ ಮೈ ಮೇಲೆ ಅಂದರೆ ಇಟ್ಸ್ ರಿಯಲಿ ಫ್ಯಾಂಟಾಸ್ಟಿಕ್ ಆ್ಯಕ್ಟರ್. ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಉಗ್ರಂ ಮಂಜು ಅವರಿದ್ದಾರೆ. ನೋಡ್ತಾ ಇದ್ದೀನಿ ಗೆಳೆಯ. ಉಗ್ರಂ ಮಂಜು, ನೀವು ಗೆದ್ದು ಬರಬೇಕು. ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್ ಉಗ್ರಂ ಮಂಜು. ಅದರಲ್ಲೂ ಮಂಜುನ ಆತ್ಮೀಯ. ಒಂದು ಸುಮಾರು 5-6 ತಿಂಗಳು ಕೆಲಸ ಮಾಡಿದ್ದೀವಿ ಮ್ಯಾಕ್ಸಲ್ಲಿ. ಇಲ್ಲ, ಮಂಜು ಗೆಲ್ಲಬೇಕು, ನನ್ನ ಆಸೆನೂ ಅದೇ. ಗೆದ್ದುಬಿಟ್ಟು ದುಡ್ಡೆಲ್ಲ ಏನು ಮಾಡ್ಬೇಕು ಅಂದ್ಕೊಂಡ್ರೆ? ಅಲ್ಲ, ಅವರು ಗೆದ್ಕೊಂಬಂದ್ರೆ ಅಲ್ಲಿ ಹಂಚ್ಕೊತೀವಿ, ಪಾರ್ಟಿ ಮಾಡ್ತೀವಿ. ಮ್ಯಾಕ್ಸ್ ಟ್ರೀಟ್ ಕೊಡ್ಸೋದಾ? ಮ್ಯಾಕ್ಸ್ ಪಾರ್ಟಿ. ನೋಡಪ್ಪ, ಮ್ಯಾಕ್ಸ್ ಸಕ್ಸಸ್. ಉಗ್ರಂ ಮಂಜು ಅವರೇ, ಮ್ಯಾಕ್ಸ್ ಸಕ್ಸಸ್ ಆಗಿದೆ. ನೀವು ಬಿಗ್ ಬಾಸಲ್ಲಿ ಗೆದ್ದು ಹಣವನ್ನು ತೊಗೊಂಬನ್ನಿ, ಎಲ್ಲರೂ ಎಂಜಾಯ್ ಮಾಡೋಣ. ಹಾಗೆ ಆಮೇಲೆ ಉಗ್ರಂ ಮಂಜು ತುಂಬ ಹಾರ್ಡ್ ವರ್ಕರ್ ಮೇಡಮ್. ಅವರು ಒಂದು ಒಳ್ಳೆ ಫ್ಯೂಚರ್ ಆಗುತ್ತೆ ಇದರಿಂದ. ಅಲ್ಲ, ಒಳ್ಳೆ ಫ್ಯೂಚರ್ ಆಲ್ರೆಡಿ ಇದೆ, ಇನ್ನೂ ತುಂಬ ಒಳ್ಳೆ ಫ್ಯೂಚರ್ ಆಗುತ್ತೆ ಅವ್ರಿಗೆ. ಯಾಕಂದರೆ ಮೂಲೆ ಕರ್ನಾಟಕದ ಮೂಲೆಗೂ ಅವ್ರ ಹೆಸರು ರೀಚ್ ಆಗಿದೆ. ಒಂದು ಒಳ್ಳೆ ಭವಿಷ್ಯ ಬರಲಿ ಅವ್ರಿಗೆ, ಚೆನ್ನಾಗಿರಲಿ, ಆರೋಗ್ಯ ಕೊಟ್ಟು ಒಳ್ಳೆ ಪರ್ಫಾರ್ಮರ್ ಆಗಿ ಉಳಿಲಿ ಅಂತ ನಾನು ಇಷ್ಟಪಡ್ತೀನಿ. ಉಗ್ರಂ ಮಂಜು ಅವರು ನಾರ್ಮಲ್ ಆಗಿ ಮಾತಾಡ್ಬೇಕಾದ್ರೆ ಸಿನಿಮಾ ಡೈಲಾಗ್ ಹೇಳ್ದಂಗೆ ಇರುತ್ತೆ ಅವರ ಬೇಸ್ ವಾಯ್ಸ್ ಇಂದ. ಹೌದು. ಆಮೇಲೆ ಇನ್ನು ಈ ನೆಗೆಟಿವ್ ಕ್ಯಾರೆಕ್ಟರ್ಸ್ ಅಂತೂ ಕೊಟ್ಬಿಟ್ರೆ ಆ ಮನುಷ್ಯನಿಗೆ ಆ್ಯಟಿಟ್ಯೂಡು ಇದು. ಬಟ್ ನಿಮಗೆ ಗೊತ್ತಾ, ಕ್ಯಾರೆಕ್ಟರು ಸ್ಕ್ರೀನ್ ಮುಂದೆ ಅಷ್ಟೇ, ಅದಾದರೆ ಈಸ್ ಎ ವೆರಿ ನೈಸ್, ವೆರಿ ಹಂಬಲ್ ಆ್ಯಂಡ್ ವೆರಿ ಸಾಫ್ಟ್ ಮ್ಯಾನ್. ತುಂಬ ಪ್ರೀತಿಸ್ತಾರೆ ಎಲ್ಲರನ್ನು, ತುಂಬ ಚೆನ್ನಾಗಿ ಮಜ್ಜವಾಗಿರ್ತಾರೆ. ಅದು ಜಾಲಿಯಾಗಿ, ಆರೋಗ್ಯವಾಗಿ ಯಾಕಿರ್ತಾರೆ ಅಂದರೆ ಜಾಲಿಯಾಗಿರ್ತಾನೆ ಮನುಷ್ಯ. ಬಿಗ್ ಬಾಸ್ ಅಲ್ಲಿ ಯಾಕೆ ಸರ್ ಮಿಸ್ ಮಾಡ್ತಾ ಇದ್ದಾರೆ? ಎಂಟರ್ಟೈನ್ಮೆಂಟ್ ಅನ್ನೋದು ಉಗ್ರಂ ಮಂಜು ಅವರಿಂದ ಕಮ್ಮಿ ಆಗ್ತಾ ಇದೆ. ಅದು ಏನಲ್ಲಿ ನಡೀತಾ ಇದೆ ಅನ್ನೋದು ಅವ್ರನ್ನೇ ಕೇಳಬೇಕು. ಅಲ್ಲಿನ ಸರ್ಕಮ್ಸ್ಟೆನ್ಸಸ್, ಅಲ್ಲಿ ಅವ್ರು ಏನು ಫೇಸ್ ಮಾಡ್ತಿದ್ದಾರೆ. ನನಗೆ ಎಂಟರ್ಟೈನ್ ಮಾಡ್ತಿದ್ದಾರೆ ಅವರು. ಬಿಗಿನಿಂಗಲ್ಲೆಲ್ಲ ತುಂಬ ಎಂಟರ್ಟೈನ್ ಮಾಡಿದ್ರು. ಇರಲಿ, ಯಾಕಂದರೆ ಮೇಡಮ್ ಅಷ್ಟು ದಿನ ಅಲ್ಲಿ ಇರಬೇಕಾದ್ರೆ ಒಂದಷ್ಟು ಹ್ಯಾಂಗ್ ಓವರ್ಸ್ ಇರ್ತವೆ. ಅಷ್ಟು ದಿನ ಅಲ್ಲಿ ಕಳಿಬೇಕಂದ್ರೆ ತಮಾಷೆ ಅಲ್ಲ, ಚಾಲೆಂಜಿಂಗ್ ಪ್ಲೇಸ್. ಇಲ್ಲ, ಮಂಜು ಈಸ್ ಏನಂತಾರೆ, ಡಿಸರ್ವ್ ಕ್ಯಾಂಡಿಡೇಟ್, ಗೆಲ್ತಾರೆ. ಉಗ್ರಂ ಮಂಜು ಅವ್ರನ್ನ ಹೊರತುಪಡಿಸಿ ಬೇರೆ ಯಾವ ಕ್ಯಾಂಡಿಡೇಟ್ ನಿಮಗೆ ತುಂಬ ಇಷ್ಟ ಬಿಗ್ ಬಾಸ್ ಅಲ್ಲಿ? ಬಿಗ್ ಬಾಸ್ ಅಲ್ಲ, ನನಗೆ ತುಂಬ ಇಷ್ಟ ತ್ರಿವಿಕ್ರಮ್. ತ್ರಿವಿಕ್ರಮ್ಗೆ ಒಳ್ಳೆ ಸ್ಟೈಲ್, ಆಮೇಲೆ ಪ್ರೆಸೆಂಟೇಷನ್ನು, ಕ್ಯಾರೆಕ್ಟರೈಸೇಷನ್ ಎಲ್ಲ ತುಂಬ ಸೂಕ್ತ, ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾರೆ ಅವರು. ಹೀಸ್ ನೈಸ್ ಜೆಂಟ್ಲ್ಮನ್. ನಂಗೆ ಪರಿಚಯ ಇಲ್ಲ ತ್ರಿವಿಕ್ರಮು, ಬಟ್ ನಾನು ನೋಡಿದ್ದೀನಿ ಬಿಗ್ ಬಾಸಲ್ಲಿ ಒಂದಷ್ಟು ಎಪಿಸೋಡ್ಸ್ ನೋಡಿದ್ದೀನಿ. ಹೀಸ್ ಆಲ್ಸೋ ಫ್ಯಾಂಟಾಸ್ಟಿಕ್. ಹನುಮಂತಣ್ಣ ನೀವು ಹಿಂಗೆ ಕೇಳ್ತಾ ಹೋದರೆ ನಾವು ಯಾರನ್ನ ಹೇಳ್ತೇವೆ ನೋಡಿ, ಇವಾಗ ಅನಿಸ್ತಾ ಇದೆ ಹನುಮಂತಣ್ಣ ಯಾರಿಗೇನು ಕಮ್ಮಿ. ಆ್ಯಕ್ಚುಲಿ ಧನರಾಜ್ ಆಚಾರ್ಯ ನನ್ನ ಒಳ್ಳೆ ಗೆಳೆಯ. ನಾವೆಲ್ಲನೂ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ.
ಬಟ್ ಧನರಾಜ್ ಬಂದ್ಬಿಟ್ರು ಬಟ್ ಹನುಮಂತಣ್ಣ ಕಮ್ಮಿ ಅಲ್ಲ. ಅಯ್ಯೋ ಭಾಳ ಬುದ್ಧಿವಂತಿದ್ದಾರೆ, ಬ್ಯಾಲೆನ್ಸ್ಡ್ ಆಗಿದ್ದಾರೆ, ತುಂಬ ತೂಕವಾಗಿ ಮಾತಾಡ್ತಾನೆ ಮನುಷ್ಯ. ನಾವು ಅನ್ಕೊಂತೀವಿ ಅಮ್ಮಾಯಿಕನೇನೋ ಹಾಗೆ ಏನೋ ಅಂತ. ಅಲ್ಲ, ಬುದ್ಧಿವಂತ ಸ್ಮಾರ್ಟ್ ಫೆಲೋ. ಗೊತ್ತು ಹೆಂಗಿರಬೇಕು, ಸಮಾಜದಲ್ಲಿ ಹೆಂಗಿರಬೇಕು, ಹೇಗೆ ಅದನ್ನು ಹ್ಯಾಂಡಲ್ ಮಾಡಬೇಕು, ಎಲ್ಲ ವಿಚಾರಗಳನ್ನ ಚೆನ್ನಾಗಿ ಗೊತ್ತು. ಇಲ್ಲ ನೀವು ಹೀಗೆ ಕೇಳ್ತಾ ಹೋದರೆ ಈಸ್ ಆಲ್ಸೋ ನೈಸ್ ಇದು. ಬಟ್ ಮಂಜು ಗೆಲ್ಬೇಕು. ಮಂಜುಗೆ ಸಪೋರ್ಟ್ ಯಾವ್ದಿದ್ರು? ಹೌದು. ಮತ್ತೆ ಮಂಜು ಧನರಾಜು ಇನ್ನೂ ಒಳಗಡೆ ಇದ್ದಿದ್ರೆ ಇಬ್ರು ಕಷ್ಟ ಆಗೋದು ಹೇಳಕ್ಕೆ. ಯಾಕಂದರೆ ಧನು ಅಯ್ಯೋ ಅಂತಂತ ಎಂಟರ್ಟೈನರ್ ಅಲ್ಲ. ನೀವು ರೀಲ್ಸ್ ನೋಡಿದ್ರೆ ಅವ್ರದ್ದು ಇನ್ಸ್ಟಾಗ್ರಾಮಲ್ಲಿ ತೆಗೆದು ಅಯ್ಯೋ ಸಾಮಾನ್ಯ ಅಲ್ಲ. ಹಾಂ, ತುಂಬ ಚೆನ್ನಾಗಿರುತ್ತೆ. ಇನ್ನು ಈಗ ಸಿನಿಮಾ ಸರ್, ಅಲ್ಲೇ ಡ್ರಾ ಅಲ್ಲೇ ಬಹುಮಾನ. ಯಾವತ್ತಾದರೂ ನಿಮ್ಮ ಜೀವನದಲ್ಲಿ ಯಾರಿಗಾದ್ರೂ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಕೊಟ್ಟಿದ್ದೀರಾ? ಅಯ್ಯೋ ನನಗೆ ಆಗೇ ಇಲ್ಲಪ್ಪ ಅಲ್ಲೇ ಬಹುಮಾನಕ್ಕಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ. ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಜಾನರ್ ಯಾವುದು ಅಂತಲೇ ನೀವು ಹೇಳೋಕ್ಕಾಗಲ್ಲ. ಇವಾಗ ಟ್ರೈಲರ್ ನೋಡ್ತಿರಲ್ಲ, ಜಡ್ಜ್ ಮಾಡಿ ನೋಡೋಣ, ಇದು ಈ ಥರದ ಸಿನಿಮಾ, ಇದು ಈ ಥರದ ಮೇಲೆ ಟ್ರಾವೆಲ್ ಮಾಡುತ್ತೆ ಅಂತ ಹೇಳಿ ನೋಡೋಣ. ಆಗೋದೇ ಇಲ್ಲ. ಯಾಕಂದರೆ ನಿಮ್ಗೆ ಎವ್ರಿ ಒಂದು 3 ಸೀನ್ 4 ಸೀನ್ಗೆ ಒಂದು ಹೊಸ ವಿಷಯ ಓಪನ್ ಆಗುತ್ತೆ, ಹೊಸ ಕ್ಯಾರೆಕ್ಟರ್ ಬರುತ್ತೆ, ಹೊಸ ಗೆಟಪ್ಸ್, ಹೊಸ ವಿಷಯ. ಅವ್ನು ತುಂಬ ಬುದ್ಧಿವಂತ ಡೈರೆಕ್ಟ್ರು. ಸ್ಕ್ರೀನ್ ಪ್ಲೇನ ಡಿಫ್ರೆಂಟಾಗಿ ಬರೆದಿದ್ದಾರೆ. ನೀವು ನೋಡಿ, ಟ್ರೈಲರ್ ನೋಡಿ, ನಿಮಗೆ ಗೊತ್ತಾಗುತ್ತೆ. ನಾನು ಡಬ್ಬಿಂಗ್ ಮಾಡುವಾಗ ಒಂದಷ್ಟು ಎಪಿಸೋಡ್ಸ್ ನೋಡಿದ್ದೀನಿ. ನಾನು ಇದರಲ್ಲಿ ಡೈರೆಕ್ಟರ್ ಕ್ಯಾರೆಕ್ಟರ್ ನೋಡಿ, ಎಲ್ಲ ಹೇಳ್ಬಿಡ್ತಾ ಇದ್ದೀನಿ. ಗ್ಯಾರಂಟಿ ನ್ಯೂಸ್ಗೆ ಈ ಸಿನಿಮಾ ರಿಲೀಸ್ ಆಗೋಕ್ಕೆ ಮುಂಚೆ ಈ ಸಿನಿಮಾ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಇಲ್ಲ, ಈ ಸಿನಿಮಾದಲ್ಲಿ ನಾನು ವೆಬ್ ಸೀರೀಸ್ ಡೈರೆಕ್ಟ್ರು. ಶೂಟ್ ಮಾಡಬೇಕಾದ್ರೆ ಒಂದು ಇನ್ಸಿಡೆಂಟ್ ನಡೆಯುತ್ತೆ, ಅದರ ಮೇಲೆ ಸಿನಿಮಾ ಏನಾಗತ್ತಲ್ಲಿ ಅಂತ. ನಗ್ತೀರಾ, ಆಶ್ಚರ್ಯ ಪಡ್ತೀರಾ, ಎಮೋಷನ್ ಆಗ್ತೀರಾ, ಅಷ್ಟು ವಿಚಾರಗಳಿವೆ ಇದರಲ್ಲಿ. ಸುದೀಪ್ ಸರ್ ಜೊತೆ ಸ್ಕ್ರೀನ್ ಹಂಚ್ಕೊಂಡಿದ್ದೀರಾ ಅಂದ ತಕ್ಷಣ ನನಗೊಂದು ನೆನಪಾಯಿತು. ಸುದೀಪ್ ಸರ್ ಇದೇ ಬಿಗ್ ಬಾಸ್ ಲಾಸ್ಟ್ ಸೀಸನ್ ಅವರು ಮಾಡ್ತಾ ಇರುವಂಥದ್ದು. ಇಷ್ಟು ವರ್ಷ ನಡೆಸ್ಕೊಂಡು ಬಂದರು, ಬಟ್ ಇದೇ ಅವರು ಲಾಸ್ಟ್ ಹೋಸ್ಟ್ ಮಾಡೋದು ಬಿಗ್ ಬಾಸ್ ಅಂದಾಗ ಎಲ್ರಿಗೂ ಬೇಜಾರಾಯಿತು. ಈ ಮನುಷ್ಯನ ಬಿಟ್ಟು ಬೇರೆ ಯಾರು ಆ ಸ್ಥಾನ ತುಂಬೋಕ್ಕಾಗಲ್ಲ ಅನ್ನೋಂಥದ್ದು ಸ್ವತಃ ಸುದೀಪ್ ಸರೇ ಟ್ವೀಟ್ ಮಾಡಿದರು. ಮೇಡಮ್, ಅದರ ಮಾಹಿತಿ ನನಗೆ ಅಷ್ಟು ಗೊತ್ತಿಲ್ಲ. ಯಾಕಂದ್ರೆ ನಾನು ಈಗಲೂ ಬಿಗ್ ಬಾಸ್ ಅಂದರೆ ನನಗೆ ಸುದೀಪ್ ಸರೇ. ಬೇರೆಯವ್ರನ್ನ ಊಹಿಸ್ಕೊಳ್ಳೋಕೆ ಸಾಧ್ಯನೂ ಇಲ್ಲ. ಸೊ ಇದನ್ನು ನಾನು ನಿಖರವಾದ ಮಾಹಿತಿ ಇಲ್ದಿರ ನಾನೇನು ಹೇಳೋದು ಇಲ್ಲ. ಅವರೇ ಇರ್ತಾರೆ ಅಂತಲೇ ನಂಬಿದ್ದೀನಿ. ಇನ್ನು ಅಲ್ಲ ಏನೋ ಅದು, ಬಟ್ ಅವ್ರು ಇದ್ರೇ ಚಂದ. ಹೇಳಿಕ್ಕೆ ಬರಲ್ಲ ಮೇಡಮ್, ಮತ್ತೆ ಅವ್ರು ಏನಾರ ಕನ್ವಿನ್ಸ್ ಮಾಡ್ಬೋದೇನೋ ಚಾನಲ್ ಅವರು. ಬಟ್ ಸರ್ನ ಬಿಟ್ಟು ಬೇರೆಯವ್ರನ್ನ ಊಹಿಸ್ಕೊಳಕ್ಕೆ ಸಾಧ್ಯನಾ? ಅಲ್ಲ, ನಿಮಗೆ ಇಡೀ ಬಿಗ್ ಬಾಸ್ ಎಲ್ಲ ಚಾನಲ್ಗಳಲ್ಲೂ ಬೇರೆ ಲ್ಯಾಂಗ್ವೇಜಸಲ್ಲಿ ನಡೀತಾ ಇದೆಯಲ್ಲ, ಇವರಷ್ಟು ತೂಕವಾಗಿ, ಇವರಷ್ಟು ಪರ್ಫೆಕ್ಷನ್ನು, ಎಂಟರ್ಟೈನ್ಮೆಂಟು, ಆಮೇಲೆ ಇದು ಬಿಡಿ, ಎಂಟರ್ಟೈನ್ಮೆಂಟು ಅವು ಇವೆಲ್ಲ ಪಕ್ಕಕ್ಕಿಡಿ. ಆ ಸಿಚುಯೇಷನ್ನ ಹ್ಯಾಂಡಲ್ ಮಾಡೋದ್ರಲ್ಲಿ ಕಿಂಗ್ ಸುದೀಪ್ ಸರ್. ಊಹಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಸ್ಕ್ರಿಪ್ಟು ಸಾಮಾನ್ಯವಾಗಿ ಬಿಗ್ ಬಾಸಲ್ಲಿ ಯಾರಿಗೂ ಕೊಡೋಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ. ಯಾಕಂದರೆ ಅವ್ರೇನೋ ಮಾತಾಡಿದಾಗ ಇವ್ರು ಹೆಂಗೆ ಸ್ಕ್ರಿಪ್ಟ್ ರೆಡಿ ಆಗ್ತಾರೆ? ಯಾವತ್ತೂ ಇಲ್ಲ ಸ್ಕ್ರಿಪ್ಟು. ಆದರೆ ಸುದೀಪ್ ಸರ್ಗೆ ಆ ಸಿಚುಯೇಷನ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ಪರ್ಫೆಕ್ಟಾಗಿ ಗೊತ್ತು. ಹೀ ಈಸ್ ಪರ್ಫೆಕ್ಟ್ ಜೆಂಟ್ಲ್ಮ್ಯಾನ್. ದಟ್ಸ್ ವೈ ಸುದೀಪ್ ಸರ್ ಹತ್ರ ನಾವು ಸೆಟ್ಟಲ್ಲೇ ಕಳೆದಿರ್ತೀವಲ್ಲ, ಅವ್ರ ಮನೆಯಲ್ಲೂ ಒಂದಷ್ಟು ದಿನ ಕಳೆದಿದ್ದೀವಲ್ಲ, ನಾವು ಅವ್ರನ್ನ ಮಾತಾಡಿಸಿದಾಗ ಎಷ್ಟು ಮಾತಾಡಬೇಕು, ಎಷ್ಟು ತೂಕವಾಗಿ ಮಾತಾಡಬೇಕು ಅಷ್ಟೇ ತೂಕವಾಗಿ ಮಾತಾಡ್ತಾರೆ. ಎಲ್ಲರನ್ನೂ ಒಂದೇ ಥರ ನೋಡ್ತಾರೆ, ಎಲ್ಲರಿಗೂ ಒಂದೇ ಗೌರವ. ಹೀ ಸ್ಪೆಷಲ್. ಅದಕ್ಕೆ ಬಿಗ್ ಬಾಸಲ್ಲೂ ಅವ್ರು ಸ್ಪೆಷಲಾಗಿ ಕಾಣೋದು. ಸೆಟ್ಟಲ್ಲಿ ನಿಮ್ಗೆ ಏನಾದರೂ ರೇಗಿಸ್ತಿದ್ರಾ ಸರ್? ಯಾಕಂದರೆ ಸ್ವಲ್ಪ ಕಾಲಿ ಎಳೆದು ಎಂಟರ್ಟೈನ್ಮೆಂಟ್ ತೊಗೋತಾ ಇರ್ತಾರೆ ಸರ್ ಆಗಾಗ. ಬೇಜಾನ್. ಆದರೆ ನಾವು ಅದನ್ನು ಖುಷಿ ಪಡ್ತೀವಿ. ನಾನು ಇದನ್ನು ನಾನು ಎಲ್ಲೂ ಹೇಳಿಲ್ಲ, ಇದೇ ಫಸ್ಟ್ ಟೈಮ್ ಹೇಳ್ತಾ ಇರೋದು. ಒಂದು ಶಾರ್ಟಲ್ಲಿ ನಾನು ಗಾಬರಿ ಪಡಬೇಕು. ಆವಾಗ ಗಾಬರಿ ಪಡಬೇಕಂದ್ರೆ ಹಿಂಗಾಗೋಯ್ತಾ ಅನ್ಬೇಕು ರಿಯಾಕ್ಷನ್. ಅದಕ್ಕೆ ನಾನು ಅಂದ್ಬಿಟ್ಟು ಹಿಂಗಂದೆ, ಅಂತ ಹಿಂಗಂದೆ ಅನ್ನೋಷ್ಟೊತ್ತಿಗೆ ನಾನು ಹಿಂದೆನೇ ಇರ್ತೀನಿ. ಅದು ಮುಗಿದ್ಮೇಲೆ ಸರ್ರು ಸ್ಕ್ರೀನಲ್ಲಿ ನೋಡ್ತಾಯಿದ್ರು. ನನ್ನನ್ನು ನೋಡಿಬಿಟ್ಟು ಪಾಸ್ ಮಾಡಿ ಇನ್ನೊಂದ್ಸಲಿ ಹಿಂದಕ್ಕೆ ಹಾಕ್ಬಿಟ್ಟು, ನಿಮ್ಮ ಹೆಸರು ಇನ್ಮೇಲಿಂದ ಕಲ್ಪು ಅಂತ ಅಂದರು. ಯಾಕೆ ಕಲ್ಪು ಅಂತ ಇದ್ದಾರೆ ಅಂತಂದರೆ, ಹೌದು, ನಮ್ಮಲ್ಲಿ ಕ್ಯಾರೆಕ್ಟರ್ನ ರೀಚ್ ಮಾಡಿಸ್ಬೇಕು ಅಂತ ಬಾಡಿ ಲ್ಯಾಂಗ್ವೇಜ್ ಕೊಡೋದ್ರಲ್ಲಿ ಕಲ್ಪನಾ ಅವರು ಎತ್ತಿದ ಕೈ. ಅವ್ರು ಯಾವುದೇ ಕ್ಯಾರೆಕ್ಟ್ರು, ಯಾವುದೇ ಎಕ್ಸ್ಪ್ರೆಷನ್ ಆಗಲಿ, ನೀನು ಅದನ್ನ ರೀಚ್ ಮಾಡಿಸ್ಬೇಕು ಅನ್ನೋ ಇದರಲ್ಲಿ ಬಾ ಅಂತ ಹಿಂಗೆ ಅಂದಿದೆಯಲ್ಲ ಅಂದ್ಬಿಟ್ಟು ನಿನ್ನನ್ನು ಕಲ್ಪು ಅಂತೀನಿ ನಾನು. ಪ್ರೀತಿಯಿಂದ ಕಲ್ಪು ಅಂತೀನಿ ಅಂತ ಆವತ್ತಿಂದ ರೇಗ್ಸೋರು. ತುಂಬ ಪ್ರೀತಿಯಿಂದ ಇದು ಮಾಡ್ತಾರೆ. ಆಮೇಲೆ ಎಷ್ಟೋ ವಿಚಾರಗಳು ಹೇಳ್ಕೊಟ್ಟಿದ್ದಾರೆ ಮೇಡಮ್. ಇದಿಷ್ಟು ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ, ನೀವು ಇಷ್ಟು ಟರ್ನ್ ಆಗಿ ಹಿಂಗೆ ಡೈಲಾಗ್ ಹೇಳಿದ್ರೆ ಚೆನ್ನಾಗಿರುತ್ತೆ, ಈ ಸ್ಪೀಡಲ್ಲಿ ಹೇಳಿದ್ರೆ ಚೆನ್ನಾಗಿರುತ್ತೆ. ಅವರು ಡೈಲಾಗ್ ಮಾಸ್ಟ್ರು. ಅವರು ಸಖತ್ತಾಗಿ ಕಲ್ತಿದ್ವಿ, ತುಂಬ ವಿಚಾರ ಕಲ್ತಿದ್ದೀವಿ. ಬಟ್ ಅದನ್ನೇ ಬೇರೆ ಸಿನಿಮಾಗೆ ನಾವು ಅಪ್ಲೈ ಮಾಡ್ಕೊಳ್ಳೋ ಕೆಪಾಸಿಟಿ ನಮಗಿರ್ಬೇಕಷ್ಟೇ. ಬಿಗ್ ಬಾಸ್ಗೆ ಆಫರ್ ಬಂದರೆ ಹೋಗ್ತೀರಾ?
ಗೊತ್ತಿಲ್ಲ ಗೊತ್ತಿಲ್ಲ, ಮನೇಲಿ ಕಳಿಸ್ತಾರೋ ಇಲ್ವೋ ಕೇಳಬೇಕು ಫಸ್ಟು. ಮನೆಯವ್ರ ಹೋಮ್ ಮಿನಿಸ್ಟರ್ ಪರ್ಮಿಷನ್ ಬೇಕು, 3 ತಿಂಗಳು ಮಗಳ ಪರ್ಮಿಷನ್ನು ಬೇಕು, ಇವೆಲ್ಲ ಇರ್ತವೆ. 3 ತಿಂಗಳು ಬಿಟ್ಟು ಕೊಟ್ಬಿಟ್ರೆ ಹೋಗಿ ನಾವು ನೋಡೋಣ. ನಾವು ಏನು ಮಾಡ್ಬೋದು ಗೊತ್ತಿಲ್ಲ ನಮಗೆ, ಎಷ್ಟು ವಾರ ಉಳ್ಕೊತೀವೋ ಅಥವಾ ಕೊನೆ ತನಕ ಇರ್ತೀವೋ. ಜೆನ್ಯೂನ್ ಪ್ರಯತ್ನ ಮಾತ್ರ ಮಾಡ್ತೀನಿ, ಏನಾದರೂ ಆ ರೀತಿ ಅವಕಾಶ ಬಂದರೆ. ಅಕಸ್ಮಾತ್ ಬಿಗ್ ಬಾಸ್ಗೆ ಏನೋ ಹೋಗೋ ಅಂಥದ್ದೇ ಸಿಚುವೇಶನ್ ಬಂತು, ನಿಮ್ಮ ಜೊತೆ ಇನ್ನೊಬ್ರು ಜೋಡಿ ಬೇಕು ಅಂದರೆ ಯಾರನ್ನ, ಯಾವ ಆ್ಯಕ್ಟರ್ನ ಅಥವಾ ನಿಮ್ಮ ಸರ್ಕಲ್ ನಿಮ್ಗೆ ಯಾರನ್ನ ಚೂಸ್ ಮಾಡ್ತೀರಾ? ಈಗ ಲಾಸ್ಟ್ ಸೀಸನಲ್ಲಿ ಸರ್ ತುಕಾಲಿ ಸಂತೋಷ್ ಮತ್ತು ವರ್ತೂರ್ ಸಂತೋಷ್ ಇದ್ರು, ಈಗ ಧನರಾಜ್ ಹನುಮಂತು ಇದ್ದಾರೆ. ಹಾಗೆ ರಘು ರಾಮನ್ ಕೊಪ್ಪನ ಪ್ರಿಫರ್ ಮಾಡ್ತೀನಿ. ನನ್ನ ಜೊತೆಗೆ ಅವರು ಇದ್ಬಿಟ್ರೆ ಇವ್ರೇನು ಸಾಮಾನ್ಯ ಎಂಟರ್ಟೈನರ. ಜೊತೆಗೆ ಇದ್ಬಿಟ್ರೆ ನಮ್ಮ ಮನೆಯಲ್ಲಿ ಇನ್ನೂ ಅವರು ಇದ್ದಾರಾ, ಸರಿ ಹೋಗ್ಬಿಡಪ್ಪ ಅಂದ್ರೂ ಅನ್ಬೋದು, ಹೇಳೋಕ್ಕಾಗಲ್ಲ. ರಘು ರಾಮನ್ ಕೊಪ್ಪ, ಕಿರಿಕ್ ಪಾರ್ಟಿ ಪ್ರೊಫೆಸರ್. ಸದ್ಯಕ್ಕೆ ಎಷ್ಟು ಸಿನಿಮಾಗಳ ಲೈನಪ್ ಆಗಿದೆ, ಯಾವ್ಯಾವುದರಲ್ಲಿ ಬ್ಯುಸಿ ಆಗಿದ್ದೀರಾ? 4-5 ಪಿಕ್ಚರ್ ನಡೀತಾ ಇದೆ. ಮೊನ್ನೆ ತಾನೇ ಇವ್ರದ್ದು ಜೂನಿಯರ್ ಅಂತ ಕಿರೀಟಿದು ಮುಗಿಸ್ಕೊಂಬಂದ್ವಿ. ಆಮೇಲೆ ಫುಲ್ ಮಿಲ್ಸ್ ನಡೀತಾ ಇದೆ, ಇನ್ನು ಸ್ವಲ್ಪ ಇದೆ. ಆಮೇಲೆ ಹೆಸರು ಹಿಡ್ದೇ ಇರೋ 1-2-3 ಇವೆ. ಕೋಣ ಮಾಡ್ತಾಯಿದ್ದೀನಿ ಇವಾಗ, ಯಾರ್ದು ಕೋಮಲ್ ಸರ್ದು, ತುಂಬ ಚೆನ್ನಾಗಿ ಬರ್ತಾಯಿದೆ. ಹೀಗೆ ಲೈನಪ್ ಆಗ್ತಾಯಿದೆ. ಕೋಣ ಸಕ್ಕತ್ತಾಗಿದೆ ಸರ್, ಒಳ್ಳೆ ಪ್ಯಾನ್ ಇಂಡಿಯಾ ಸಿನಿಮಾ ಥರ ವಿಜುವಲ್ಸ್ ಎಲ್ಲ ತುಂಬ ಚೆನ್ನಾಗಿ ಟ್ರೀಟ್ ಇದೆ, ವಿಜುವಲ್ ಟ್ರೀಟ್ ಇದೆ. ಹೌದು, ತುಂಬ ಚೆನ್ನಾಗಿದೆ. ವೆರಿ ಆಲ್ ದ ಬೆಸ್ಟ್ ಸರ್ ನಿಮ್ಮ ಸಿನಿಮಾಗೆ. ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಯಾರಿಗಾದ್ರೂ ಕೊಡಿ. ಥ್ಯಾಂಕ್ ಯು ವೆರಿ ಮಚ್. ಗ್ಯಾರಂಟಿ ನ್ಯೂಸ್ ನಿಮ್ಗೆ ಒಳ್ಳೇದಾಗಲಿ. ಸೊ ಇದಿಷ್ಟು ನಟ ವಿಜಯ್ ಚಂಡೂರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.